ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಶುಭೋದಯ. ವೆರಿ ಗುಡ್ ಮಾರ್ನಿಂಗ್. ಸೋಮವಾರದ ವ್ಲಾಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪ ನಂತರ ಇಷ್ಟ ಆದರೆ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸೋಮವಾರ ಅಂದ ತಕ್ಷಣ ವಾರ ಪೂಜೆ ನಿಮಗೆ ಗೊತ್ತಿರುತ್ತೆ. ನಾನೇನು ಸ್ಪೆಷಲ್ಲಾಗಿ ಹೇಳೋಂಥದ್ದಿಲ್ಲ, ಬಟ್ ಎಲ್ಲ ಮುಗೀತು. ಟೈಮ್ ಜಸ್ಟ್ ನಾವು 9:30. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು, ಮಾಡಿದೆ ಕ್ವಿಕ್ಕಾಗಿ. ದೇವ್ರ ಮನೆ ಅಲಂಕಾರ ಪೂಜೆ ಎಲ್ಲ ಆಗಿದೆ. ಸೋಮವಾರ ಅಲ್ವಾ, ಸೊ ಹಾಗಾಗಿ ಓಹ್ ಮೈ ಗಾಡ್ ಕ್ರೈಸ್, ದೇವರು ಹೂವು ಕೂಡ ಕೊಟ್ಟಿದ್ದಾರೆ. ಸೊ ಖುಷಿಯಾಗುತ್ತೆ ಈ ರೀತಿ ಪೂಜೆ ಆದಾಗ, ಒಂದು ಪ್ರಸಾದ ಕೊಟ್ಟರೆ. ಸೊ ಏನಪ್ಪ ಅಂತಂದರೆ, ಈಗ ಇವತ್ತು ಮಂಡೇ ಅಂತ ಹೇಳಿದೆ, ನಾಳೆ ಮಂಗಳವಾರ ಮಾರ್ಗಶಿರ ಮಾಸ ಮುಗೀತಾ ಇದೆ. ಇವತ್ತಿಗೆ ಕೊನೆ ಆಗ್ತಾಯಿದೆ. ನಾಳೆಯಿಂದ ಧನುರ್ಮಾಸ ಸ್ಟಾರ್ಟ್ ಆಗ್ತಾಯಿದೆ. ಧನುರ್ಮಾಸದ ಪೂಜೆ ನಾನು ಮದುವೆ ಆದಾಗಿಂದ ಮಾಡ್ಕೊಂಬಂದಿದ್ದೀನಿ. ಇದು ನನ್ನ 18ನೇ ವರ್ಷ ಕಂಪ್ಲೀಟಾಗಿ 19ನೇ ವರ್ಷದ ಧನುರ್ಮಾಸ ಪೂಜೆ. ಅಂದರೆ ಮೀನ್ಸ್ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ನಾನು ಮಾಡಿದ್ದೆ. ಜೊತೆಗೆ ಡೆಲಿವರಿ ಆದಾಗ ನನಗೆ ಧನುರ್ಮಾಸ ಸಿಕ್ಕಿರಲಿಲ್ಲ, ಸೊ ಆಗ ಮಾಡಿಲ್ಲ. ಒಟ್ಟಿನಲ್ಲಿ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದಿದ್ದೀನಿ. ನನ್ನ ಪೀರಿಯಡ್ ಡೇಟ್ ಎಲ್ಲ ಕಂಪ್ಲೀಟ್ ಆಗಿದೆ. ನೀವೆಲ್ಲ ಕೇಳ್ತಿರ್ತೀರಾ, ಸೊ ಹಾಗಾಗಿ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ನಂದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾಳೆಯಿಂದ ಇವತ್ತೇ ಕೊನೆ ಮಾರ್ಗಶಿರ ಮಾಸ, ನಾಳೆಯಿಂದ ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇದೆಯಲ್ವ. ಸೊ ನಾಳೆಯಿಂದ ಕಂಟಿನ್ಯೂಸ್ ಆಗಿ 9 ಡೇಸ್ ಆರ್ 12 ಡೇಸ್ ನಾನು ರೆಗ್ಯುಲರಾಗಿ 12 ಡೇಸ್ ಮಾಡೋಂಥದ್ದು. ಸೊ ಒಂದು ಮಂಡಲ ಫುಲ್ಲು 12 ಡೇಸ್ ಕಂಪ್ಲೀಟ್ ಆಗುತ್ತೆ. ನೋಡೋಣ ಹೆಂಗಾಗುತ್ತೆ ಏನು. 9 ಡೇಸ್ ಅಂತೂ ಪಕ್ಕ ಅಂತ ಫಿಕ್ಸ್ ಆಗಿದ್ದೀನಿ ಮೈಂಡಲ್ಲಿ. ಸೊ ಏನೇನು ಮಾಡ್ತೀನಿ ಏನು ಅಂತ ಎಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ. ಅದಕ್ಕಿಂತ ಮುಂಚೆ ನಿನ್ನೆ ಸಂಡೇ ಏನೇನಾಯಿತು ಏನು ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ಹ್ಯಾಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗ್ಬೇಡಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಹೊಟ್ಟೆ ಹಸಿತಾ ಇದೆ, ತಿಂಡಿ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸಂಡೇ ಚಳಿಗಾಲ, ಎಲ್ಲ ಆರಾಮ್ಸೆ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದೀರಾ ಅಂತ ಅನ್ಕೋತೀನಿ. ಬಟ್ ನಾನು ರೆಗ್ಯುಲರ್ ವೀವರ್ಗೆ ಗೊತ್ತಿರುತ್ತೆ, 3 ಗಂಟೆಗೆ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ, ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ, ರಂಗೋಲಿ ಎಲ್ಲ ಹಾಕಿ, ನನ್ನ ಹೆಲ್ತು ಸ್ವಲ್ಪ ನೋಡ್ಕೋಬೇಕಲ್ವ. ನನ್ನ ಸ್ಟ್ರೆಸ್ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮಕ್ಕಳನ್ನ ಕರ್ಕೊಂಡು ವಾಕ್ಗೆ ಬಂದಿದ್ದೀನಿ. ಆಲ್ರೆಡಿ ವಾಕ್ ಮುಗೀತು, ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗುವಾಗ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಜಸ್ಟ್ 5:20 ಅವಾಗ ಇನ್ನೂ ಟೈಮ್. ಒಂದು ನೊಣನೂ ಓಡಾಡ್ತಿಲ್ಲ ಗಾಡೀಲಿ. ಬಟ್ ನಾನು ದೇವ ಥರ ವಾಕ್ ಮುಗಿಸ್ಕೊಂಡು ಸೆಲ್ಫಿ ಮೋಡಲ್ಲಿ ಇಟ್ಕೊಂಡು ಕ್ಯಾಮ್ರಾನ ವೀಡಿಯೋ ಮಾಡಿಕೊಂಡು, ಚಳಿಗೆ ಸ್ವಲ್ಪ ದೊಡ್ಡ ಜರ್ಕಿನ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಮನೆಗೆ ಬಂದು ಬಿಸಿ ಬಿಸಿ ಹಾಲು ಮಾಡ್ಕೊಂಡು ಕುಡಿದು, ಗಂಜಿ ಕುಡಿದು, ಬಿಸಿನೀರು ಕುಡಿದು, ಟೈಮ್ ಜಸ್ಟ್ ಈಗ 6 ಗಂಟೆ. ಅದು 10 ನಿಮಿಷ ಫಾಸ್ಟ್ ಇದೆ. ಮನೆಗೆ ಧೂಳೆಲ್ಲ ತಕ್ಕೋತಾ ಇದ್ದೀನಿ. ಸುಮಾರು ದಿನ ಆಗಿತ್ತು ಕ್ಲೀನಿಂಗ್ ಎಲ್ಲ ಮಾಡಿ. ಮೇಲಿಂದ ಮೇಲೆ ಕ್ಲೀನ್ ಮಾಡ್ಕೋತಿರ್ತೀನಿ ರೆಗ್ಯುಲರಾಗಿ, ಬಟ್ ಡೀಪ್ ಕ್ಲೀನ್ ಅಂತ ಮಾಡಿ ಸುಮಾರು ದಿನ ಆಗಿತ್ತು. ಮಕ್ಕಳದು ಪ್ರಾಜೆಕ್ಟ್ ವರ್ಕು, ಸೈನ್ಸ್ ಪ್ರಾಜೆಕ್ಟು, ಓಪನ್ ಡೇ, ಫನ್ ಫೇರು, ಈ ಥರದ್ದೆಲ್ಲ ಮುಗಿಸ್ಕೊಂಡು ಸಂಡೇ ಆಗಿರೋದ್ರಿಂದ FA3 ಟೆಸ್ಟ್ ಕೂಡ, ಮಂತ್ಲಿ ಟೆಸ್ಟ್ ಕೂಡ ಮುಗ್ದಿತ್ತಲ್ವ. ಹಾಗಾಗಿ ಬರೆದಿರೋ ಪೇಪರ್ಸ್ ಎಲ್ಲ ಅಲ್ಲಲ್ಲೇ ಬಿಸಾಕಿದ್ರು. ಇನ್ನೂ ದೇವ್ರ ಮನೆಗೆ ಹೋಗಿಲ್ಲ. ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಹಂಗಂಗೆ ಇಟ್ಬಿಟ್ಟು ಇವಾಗ ನನ್ನ ಒಳಗಡೆದೆಲ್ಲ ಧೂಳು ತೆಕ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನಾನು ಧೂಳಿನ ಕೆಲಸ ಮುಗಿಸ್ಕೊತಾ ಇದ್ದೀನಿ. 1 ರೌಂಡ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಬ್ಲ್ಯಾಂಕೆಟ್, ಸೋಫಾ ಕವರ್ಸ್, ಚಾರು 1 ಲೀಟರ್ ನೀರನ್ನೆಲ್ಲ ಚೆಲ್ಲಿದ್ದಾಳೆ ಬೆಡ್ ಮೇಲೆ. ಸೊ ಕುಡಿಯೋಕ್ಕೆ ಅಂತ ಇಟ್ಕೊಂಡು ಬೆಳಗ್ಗೆನೆ ವಾಟರ್ ಬಾಟ್ಲ್ ಸಮೇತ ಚೆಲ್ಲಿದ್ದಾಳೆ. ನೋಡ್ತಾ ಟೈಮು 6:30. ಧೂಳೆಲ್ಲ ತೆಗೆದು ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಮೇಲ್ಗಡೆ ರೂಮ್ಸ್ದು ಎಲ್ಲ ಧೂಳಿನ ಕೆಲಸ ಮುಗೀತು. ನನಗೆ ಸ್ವಲ್ಪ ವಾಯ್ಸ್ ಬ್ರೇಕ್ ಆದರೆ ಅಥವಾ ವಾಯ್ಸ್ ಚೇಂಜ್ ಆದಂಗೆ ಅನಿಸಿದ್ರೆ ಇಗ್ನೋರ್ ಮಾಡಿ. ಮೂಗು ಕಟ್ಕೊಂಡಿದೆ, ಸ್ವಲ್ಪ ಡಸ್ಟ್ ಅಲರ್ಜಿ ಥರ ಆಗಿದೆ. ಇವಾಗ ಏನಿದ್ರು ಸೋಫಾಸ್ ಎಲ್ಲ ಕೊಡುಕೊಂಡು ಅನ್ವಾಂಟೆಡ್ ಏನೇನು ಇಟ್ಟಿದ್ದಾರೆ ಅದನ್ನೆಲ್ಲ ತೆಗೆದು ಕಸ ಟಬ್ಗೆ ಹಾಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಜೊತೆಗೆ ಮೇಲ್ಗಡೆ ರೂಮಿಗೆ ಕಳಿಸಿದ್ದೀನಿ ಚಾರುನ. ಎಲ್ಲ ಬ್ಲ್ಯಾಂಕೆಟ್ಸ್, ಸೋಫಾ ಕವರ್ಸ್ ಎಲ್ಲ ತೊಗೊಬಾ, ಎಲ್ಲ ಮಿಷಿನ್ಗೆ ವಾಶ್ಗೆ ಹಾಕೋಣ ಅಂತ ಹೇಳಿ. ಸೊ ಅವಳು ಆಯಿತು ಮಮ್ಮಿ ತೊಗೊಂಬರ್ತೀನಿ ಅಂತ ಹೇಳ್ಕೊಂಡು ಒಳಗಡೆ ಹೋಗಿ ಕೆಲಸ ಮಾಡ್ಕೋತಾ ಇದ್ದಾಳೆ. ಏನಂದರೆ ಮಕ್ಕಳಿಗೆ ಇವಾಗಿಂದನೇ ನಾವು ಪ್ರತಿ ಒಂದು
ಕಲಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆನೇ ಇದೆ. ನಾನಂತೂ ಅವಳಿಗೆ ಗಂಡನ ಮನೆಗೆ ಹೋದ್ಮೇಲೆ ಮಾಡೋದು ಇದ್ದೇ ಇರುತ್ತೆ. ಬಟ್ ಅಮ್ಮನ ಮನೇಲಿದ್ದಾಗ ಪ್ರತಿಯೊಂದು ಕಲ್ತಿರಬೇಕು. ನೋಡಿ ಅವಳು ಯಾವ ರೀತಿ ಮಾಡ್ತಾಯಿದ್ದಾಳೆ ಮೂತಿನ. ಅವಳದು ಆಲ್ರೆಡಿ ಒಂದು ರೌಂಡ್ ಮೈ ತೊಳ್ಕೊಂಡಿದ್ದಾಳೆ, ತಲೆ ಸ್ನಾನ ಮಾಡಿಸಿಲ್ಲ. ಮತ್ತೆ ಎಲ್ಲ ಕ್ಲೀನ್ ಎಲ್ಲ ಆದಮೇಲೆ ಇನ್ನೊಂದು ಸಲ ಕ್ಲೀನ್ ಮಾಡಿಸೋಣ, ಬಟ್ಟೆ ಎಲ್ಲ ಚೇಂಜ್ ಮಾಡೋಣ ಅಂತ. ಯಾಕಂದರೆ ಎದ್ದಿದ ತಕ್ಷಣ ಅವ್ರು ವಾಕ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಅವರು ಫ್ರೆಶ್ ಅಪ್ ಆಗಿಬಿಡ್ತಾರೆ. ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದಾನೆ. ನನ್ನ ಮಗಳು ಒಬ್ಬಳೇ ಅಲ್ಲ, ನನ್ನ ಮಗನೂ ಕೂಡ ತುಂಬ ಕೆಲಸ ಮಾಡಿಕೊಡ್ತಾನೆ. ಇಲ್ಲ ಅಂತಲ್ಲ, ನಾನು ಕಲಿಸಿದ್ದೀನಿ ಚಿಕ್ಕದ್ರಿಂದ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿದ್ರಿ, ಇವಾಗಲೇ ಮಾಡಿಸ್ಬೇಡಿ ಸಿಸ್, ಕೈಯೆಲ್ಲ ಹಾರ್ಡಾಗುತ್ತೆ, ಸ್ಕಿನ್ ಎಲ್ಲ ಹಾಳಾಗುತ್ತೆ ಮಕ್ಕಳದು ಅಂತ. ಬಟ್ ಅಂಥ ಹಾರ್ಡ್ ಕೆಲಸ ಏನೂ ಮಾಡಿಸಲ್ಲ. ಕಸ ಗುಡಿಸೋದು, ಈ ಥರ ಬಟ್ಟೆ ಎಲ್ಲ ಮೆಷಿನ್ಗೆ ಹಾಕೋದು, ಮೆಷಿನೆಲ್ಲ ಆಫ್ ಆದಮೇಲೆ ಬಟ್ಟೆ ತಂದು ಹೊಣೆ ಹಾಕೋದು, ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸ್ತೀನಿ. ಬಿಟ್ಟರೆ ತುಂಬ ಹೊರಟಿನ ಕೆಲಸ, ರಫ್ ಕೆಲಸಗಳನ್ನ ನಾನೇನು ಮಾಡಿಸಲ್ಲ. ಸೊ ಇದೆಲ್ಲ ಆದಮೇಲೆ ನಾನು ಮೇಲ್ಗಡೆ ಹೋಗಿ ಕ್ಲೀನ್ ಮಾಡ್ಕೋತೀನಿ. ಫಸ್ಟಿಗೆಲ್ಲ ಧೂಳು ಹೊಡೆದಿದ್ದೀನಲ್ವ, ಅದೆಲ್ಲ ತೊಗೊಂಬಂದು ಮಿಷಿನ್ಗೆ ಹಾಕು ಅಂತ ಹೇಳಿದೆ. ನಿಜಕ್ಕೂ ಮುಂದಕ್ಕೆ ಏನೋ ಹೆಂಗೋ ನಂಗೆ ಗೊತ್ತಿಲ್ಲ ಗೈಸ್, ಅವ್ನ ಫ್ಯೂಚರ್. ಬಟ್ ಇವಾಗ ಅಟ್ ಪ್ರೆಸೆಂಟ್ ನಾನು ಏನು ಹೇಳಿದ್ರು ನನ್ನ ಮಕ್ಕಳು ಹಿಂದಕ್ಕೆ ತಿರ್ಕೊಂಡು ಮಾತಾಡ್ದಾರ, ವಾದ ಮಾಡ್ದಾರ, ನಾನು ಹೇಳಿದ್ದೆಲ್ಲನೂ ಮಾಡ್ತಾರೆ. ಅದೇ ಖುಷಿ ನನಗೆ. ಸೊ ಇವಾಗ ನೋಡಿ ಎಷ್ಟು ಕಸ ಇದೆ, ಬೇಡದಿರೋ ಪೇಪರ್ಸ್ ಎಲ್ಲ ಬರ್ದಿರೋದು ಅದೆಲ್ಲ ತೆಗೆದು ಬಿನ್ ಬ್ಯಾಗ್ ಕೆಳಗಡೆ ಔಸಿ ಇಟ್ಬಿಟ್ಟಿದ್ದಾರೆ. ಮಮ್ಮಿ ಕರೆಕ್ಷನ್ ಮಾಡಿಬಿಡ್ತಾರೆ, ಏಟ್ ಕೊಡ್ತಾರೆ ಅಂತ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ತೆಗಿ ಎಲ್ಲನೂ. ಅಂದರೆ ಇದನ್ನೆಲ್ಲ ಒಂದು ಮೂಟೆ ಕಟ್ಬಿಟ್ಟು ನಮ್ಮ ಟಿನ್ಗಳೆಲ್ಲ ತೊಗೊಂಡೋಗಕ್ಕೆ ಬರ್ತಾರೆ. ಅವ್ರಿಗೆ ಕೊಟ್ಟರೆ ಅವರು ತುಂಬ ಯೂಸ್ ಆಯಿತು ಅಕ್ಕ, ನಾವು ಪೇಪರೆಲ್ಲ ರುಬ್ಬಿಟ್ಟು ಮೊರಗಳಿಗೆ ಸಾರಿಸ್ತಾರಂತೆ. ಸೊ ಅವ್ರಿಗೆ ನಾನು ಯಾವಾಗಲೂ ಅಷ್ಟೇ ಹಳೆ ಬುಕ್ಸು, ಹಳೆ ಪೇಪರ್ಸ್ ಎಲ್ಲ ಅವರಿಗೆ ಕೊಟ್ಬಿಡ್ತೀನಿ. ಇದನ್ನು ಕುಜ್ರಿಗೆ ಆ ಥರದಕ್ಕೆಲ್ಲ ಕೊಡಬಾರ್ದು, ಸರಸ್ವತಿನ ವಿದ್ಯೆನ ಮಾರ್ಕೊಂಡಂಗೆ ಅಂತಾರೆ. ಸೊ ನಾನು ಅವ್ರಿಗೆ ಕೊಡ್ತೀನಿ. ಅವರು ಇಲ್ಲಾಂದರೆ ಗುರುಮಲಪ್ಪ ಬಂದಾಗ ಅವ್ರು ತೊಗೊಂಡೋಗ್ತಾರೆ. ಅವ್ರ ಹತ್ರ ಮರ ಅಂದರೆ ಮೊರ ಇದೆಯಲ್ಲ, ಅಡುಗೆ ಮನೆಗೆ ಯೂಸ್ ಮಾಡ್ತಿಲ್ಲ ಮೊರಗಳು, ಅದನ್ನು ತಾರಿಸ್ತಾರೆ. ಇದನ್ನು ರುಬ್ಬಿಟ್ಟು ಮೆಂತ್ಯ ಜೊತೆ ಹಾಕ್ಬಿಟ್ಟು ಪೇಪರ್ನೆಲ್ಲ ರುಬ್ಬಿಟ್ಟು ಅದನ್ನು ಮಾಡ್ತಾರಂತೆ, ಮೊರ ಸಾರಿಸ್ತಾರಂತೆ. ಸೊ ಅವಳಿಗೆ ಹೇಳ್ತಾ ಇದ್ದೆ, ಏನು ಬೇಡದೇ ಇರೋದೆಲ್ಲ ಏನು ಇಟ್ಕೊಂಡಿದ್ದೀರಾ ಇಬ್ಬರೂ, ಅವ್ನು ಕಬಾಡ್ಸೋದು ತೆಗಿ, ಎಲ್ಲ ಕ್ಲೀನ್ ಮಾಡು ಅಂತ. ಅದಕ್ಕೆ ಅಮ್ಮ ಅವನದನ್ನ ಅವ್ನ ಕೈಲಿ ಮಾಡಿಸೋ ಅಮ್ಮ ಅಂತ ಇದ್ಲು. ಅವ್ನು ಇಲ್ವಲ್ಲ, ಟ್ಯೂಷನ್ಗೆ ಹೋಗಿದ್ದಾನಲ್ವ. ಸೊ ನಾನು ಏನು ಫ್ರೀಯಾಗಿ ಕೂತಿರಲಿಲ್ಲ. ಅವಳಿಗೆ ಒಂದು ಕೆಲಸ, ಅವಳು ಒಂದು ಕೆಲಸ ಮಾಡೋ ಅಷ್ಟರಲ್ಲಿ ನಾನು 10 ಕೆಲಸ ಮಾಡಿರ್ತೀನಿ. ಸೊ ನಾನು ಇಷ್ಟು ಅನ್ವಾಂಟೆಡ್ದೆಲ್ಲ ಮೇಲ್ಗಡೆ ಕಬೋರ್ಡಿಂದ ತೆಗೆಸ್ದೆ. ಇವಾಗೆಲ್ಲ ನೀಟಾಗಿ ಎಲ್ಲ ತೆಗೆದಾದ್ಮೇಲೆ ಬೇಡದೇ ಇರೋದೆಲ್ಲ ನೀಟಾಗಿ ಕಸ ಗುಡಿಸು ಅಂತ ಹೇಳ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಕಿಚನ್ ಫುಲ್ಲು, ಆಮೇಲೆ ಈ ಫ್ರೂಟ್ ರ್ಯಾಕ್ ಏನಿದೆ, ಆಮೇಲೆ ಫ್ರಿಜ್ ಕೆಳಗಡೆ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಿರ್ತೀವಿ. ಬಟ್ ಸಣ್ಣ ಪುಟ್ಟದ್ದು ಈ ಥರ ಡೀಪ್ ಕ್ಲೀನ್ ಮಾಡಿದಾಗಲೇ ನೀಟಾಗಿ ಫ್ರಿಜ್ಜೆಲ್ಲ ತೆಗೆದು, ಫ್ರಿಜ್ನಾಗೆ ಇರ್ಬೋದು, ಆಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈಗ ಯಾಕಂದರೆ ಇನ್ನು ಇದೆಲ್ಲ ಮುಗೀತು. ಎಂಥ ಚಳಿಗಾಲ ಇರಲಿ, ಬೇಸಿಗೆಗಾಲ ಇರಲಿ, ನಮ್ಮ ಮನೇಲಂತೂ ಧೂಳು ಸಿಕ್ಕಾಬಟ್ಟೆ. ಕಾರ್ನರ್ ಮನೆ ಆಗಿರೋದ್ರಿಂದ, ನಮ್ಮ ಮನೆ ಪಕ್ಕ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಾ ಇರೋದ್ರಿಂದ ಈಚೆಗಡೆ ಗ್ಲಾಸ್ ಕಿಟಕಿಗಳ ಮೇಲಂತೂ 3 ಗಾಡಿ ಧೂಳು ಕೂತಿರುತ್ತೆ ಗೈಸ್. ನನಗಂತೂ ನಿಜಕ್ಕೂ ಬೇಜಾರಾಗ್ಬಿಡುತ್ತೆ. ಡೈಲಿ ಒರೆಸ್ಬೇಕಲ್ಲಪ್ಪ, ತೊಳೆದಿದ್ದೇ ತೊಳಿಬೇಕಲ್ಲಪ್ಪ ಅಂತ. ಒಂದು ದಿನ ನಮ್ಮ ಪೋರ್ಟಿಕೋ, ನಮ್ಮ ಮೆಟ್ಲುಗಳು ತೊಳೆದಿಲ್ಲ ಅಂದರೆ ನಿಜಕ್ಕೂ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಆಮೇಲೆ ಮನೆ ಹೆಣ್ಮಕ್ಳು ಇದ್ದಾರೋ ಇಲ್ವೋ ಅನ್ನೋ ಮಟ್ಟಿಗಾಗಿರುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ಸಲ ಹಿಂಗೆ ಯಾವಾಗಲೂ ಡೀಪ್ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಕಸ ಎಲ್ಲ ಗುಡಿಸಾಯಿತು. ನನ್ನ ಪಾಡಿಗೆ ನಾನು ಅಡುಗೆ ಮನೆ ಎಲ್ಲ ನೀಟಾಗಿ ಸೋಪ್ ಆಯಿಲೆಲ್ಲ ಹಾಕ್ಕೊಂಡು ಮೇಲ್ಗಡೆಯಿಂದ ಟೈಲ್ಸು, ಕಬೋರ್ಡ್ಸು ಎಲ್ಲ ಉಜ್ಜಿ ತಿಕ್ಕಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು 15 ಡೇಸ್ ಇವಾಗ ಏನಾಗ್ಬಿಡುತ್ತೆ ಈ ಧನುರ್ಮಾಸದಲ್ಲಿ ಅಂತ ಅನ್ಸಿದ್ರೆ, ಮನೆ ಒರೆಸ್ಕೋತೀವಿ ಇಲ್ಲ ಅಂತಲ್ಲ, ಬಟ್ ಅಷ್ಟು ಬೆಳಿಗ್ಗೆನೆ ಈಗ ನಾನು 1-1:30ಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹಿಂದಿನ ದಿನವೇ ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಂಡಿರ್ತೀನಿ. ಎಲ್ಲ ಒರೆಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿ, ಅರಳಿಕಟ್ಟೆಗೆ ಹೋಗಿ ಪೂಜೆ ಮಾಡ್ಕೊಂಬಂದು, ಆಮೇಲೆ ನಾನು ವಾಕ್ ಹೋಗಿ ಈ ಥರದ್ದೆಲ್ಲ ಮಾಡುವಾಗ ಈ ಡೀಪ್ ಕ್ಲೀನ್ ಅಂತ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬೆಳಿಗ್ಗೆನೆ. ಮೇಲ್ಮೇಲೆ ನೆಲ ಒರೆಸ್ಕೊಳ್ಳೋದು, ಗುಡಿಸ್ಕೊಳ್ಳೋದು ಅದು ಮಾಮೂಲಿ ಇರುತ್ತೆ. ಸೊ ಈ ಶುಂಠಿ ಬಾಕ್ಸ್ ಎಲ್ಲ ಮುಚ್ಚಳ ಎಲ್ಲ ಗಲೀಜಾಗಿತ್ತು, ಎಲ್ಲನೂ ತೆಗೆದು ನೀಟಾಗಿ ಒಂದ್ಸಲ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಇನ್ನು 15 ದಿನ ತನಕ ಅಷ್ಟು ಗಲೀಜಾಗಲ್ಲ. ಅಷ್ಟರಲ್ಲಿ ನನ್ನ ಧನುರ್ಮಾಸದ್ದು ಪೂಜೆನೂ ಮುಗಿಯುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಈ ಸಂಡೇ
ಈ ರೀತಿ ಡೀಪ್ ಕ್ಲೀನ್ ಎಲ್ಲ ಮಾಡ್ತಾ ಇರೋಂಥದ್ದು. ಈಗ ಇನ್ನು 15 ಡೇಸ್ ನಾನ್ ವೆಜ್ ಆ ಥರದ್ದೆಲ್ಲ ನಾನೇನು ಮಾಡೋದು ಇಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನೇನಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ, ಅಲ್ಲಿ ತನಕ ಮಾಡೋದು ಬೇಡ. ಇವಾಗ ನೀಟಾಗಿ ಮಾಡ್ತಾ ಅಚ್ಚುಕಟ್ಟಾಗಿ ಮಾಡಬೇಕು. ನನಗೆ ಯಾವುದೇ ಕೆಲಸ ಆದರೂ ಅಷ್ಟೇ ಮೇಲಿನ ಮೇಲೆ, ಆಮೇಲೆ ದಪ್ಪದಾರ ಅಂತಾರೆ ನೋಡಿ, ಅರ್ಧಂಬರ್ಧ ಕೆಲಸಗಳು ನಾನು ಯಾವತ್ತೂ ಮಾಡೋದೇ ಇಲ್ಲ. ಮಾಡ್ತಾ ಅಚ್ಚುಕಟ್ಟಾಗಿ ಅದು ಅರ್ಧ ಗಂಟೆ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ, ತಿಂದರೂ ಪರವಾಗಿಲ್ಲ, ತಿಂದೇ ಇದ್ದರೂ ಪರವಾಗಿಲ್ಲ, ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅವಳು ಒಂದು ಕಸ ಗುಡಿಸೋ ಅಷ್ಟರಲ್ಲಿ ನಾನು ಆವಾಗಲೇ ಹೇಳಲಿಲ್ವಾ, ನಾನು 3 ರಿಂದ 4 ಕೆಲಸಗಳನ್ನ ಮಾಡಿಟ್ಟಿರ್ತೀನಿ. ಸೊ ಸೋಫಾ ಇಲ್ಲೆಲ್ಲ ಹಾಕ್ಕೊಂಡು ಎಲ್ಲ ಉಜ್ಜಾದ್ಮೇಲೆ ನೀಟಾಗಿ ಚೆನ್ನಾಗಿ ಬಟ್ಟೆ ಎಲ್ಲ ಜಾಲಿಸ್ಕೊಂಡು ನೀಟಾಗೆಲ್ಲ ನಾನು ನಿನಗೆ ಅವಾಗಿಂದ ಕರಿತಾ ಇದ್ದೆ ಅಡುಗೆ ಮನೆ ಕಸ ಅಡುಗೆ ಮನೇಲೆ ಐತೆ ತಗೊಂಡೋಗು ಬಾ ಅಂತ. ನೀನು ಕೇಳಿಸ್ತಾ ಕೆಳಗಡೆ ಹೋದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದು ನಂಗೆ ಬೇಡ, ಅದೆಲ್ಲ ತೊಗೊಂಡೋಗಿ ಕೆಳಗಡೆ ಹಾಕು, ಕಸುಗೆ ಹಾಕು, ತೊಗೊಂಡೋಗಿ ಕಸುಗೆ ಅಂತ ಇಟ್ಟಿರೋದು ಅದು. ಕರೀದ್ರೆ ಕೇಳಬೇಕು ಬಂದು ಏಂತ ಕರೀತಾವ್ರೆ ಅಂತ ಫಸ್ಟು. ನಿಂಗೆ ಕಿವಿಗೆ ಏನು ಹಾಕೊಂಡಿದ್ಯಾ? ಕೇಳಿಸ್ಲಿಲ್ಲ ಅನ್ನಕ್ಕೆ. ಹೊಟ್ಟೆ ಹಸಿಲಿ ಹೋಗು. ಈಗ 7:15 ಏನ ನೀನು ಬೆಳಗ್ಗೆ ಚಾಕ್ಲೇಟ್ ತಿನ್ನು ಅಂತ ಯಾರು ಹೇಳಿಲ್ಲ ನಿನಗೆ. ಮಾಡೋ ಕೆಲಸ ಬಿಟ್ಬಿಟ್ಟು ಫೈನಲಿ ಅಡುಗೆ ಮನೆ ಡೀಪ್ ಕ್ಲೀನ್ ಆಯಿತು. ಕಬೋರ್ಡ್ಸ್ಗಳಿಗೆಲ್ಲ ಏನೂ ಕೈ ಹಾಕಿಲ್ಲ. ಸೊ ಮೇಲಿಂದ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ. ಜಸ್ಟ್ ನಾವು ಟೈಮ್ 7:15. ಎಸ್ 7:15. ಯಪ್ಪ ನಾನೆಲ್ಲ ಒಂದು ಕ್ಲೀನ್ ಮಾಡ್ಕೋಬೇಕು. ರಂಗೋಲಿ ಪುಡಿ ತೊಗೊಂಡೆ 50 ರೂಪಾಯಿಗೆ 4 kg. ಇದು 2 kg, ಇದು 2 kg. 50 ರೂಪಾಯಿಗೆ 4 kg. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಇನ್ನು 8 ಮಿನಿಟ್ಸ್ ಇದೆ. ಎಲ್ಲ ಬ್ಲ್ಯಾಂಕೆಟ್ಸ್, ಸೋಫಾ ಕವರ್ಸ್, ಬೆಡ್ ಸ್ಪ್ರೆಡ್ಸ್ ಎಲ್ಲ ಹಾಕಿದ್ದೀನಿ. ಈಗ ಚಾರು ಕಸ ಗುಡಿಸಿದ್ದಾಳೆ, ನಾನು ನೆಲ ಒರೆಸ್ಬೇಕು. ವಿಕಿನ ಟ್ಯೂಷನ್ ಕರ್ಕೊಂಬರಕ್ಕೆ ಹೋಗಬೇಕು 8:15. ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು. ಕನ್ನಡ ಇದೆ ಟೆಸ್ಟು, ಸೊ ಕನ್ನಡ ಬರೆಸ್ಬೇಕು, ಓದಿಸ್ಬೇಕು. ಯಪ್ಪ ಧೂಳು ನಮ್ಮ ಮನೇಲಂತೂ ವಿಪರೀತ ಧೂಳು. ನೀವು ಎಷ್ಟೇ ಡೀಪ್ ಕ್ಲೀನ್ ಮಾಡಿದ್ರು, ಎಷ್ಟು ಕ್ಲೀನ್ ಮಾಡಿದ್ರು ಸಖತ್ ಧೂಳು ಗೈಸ್. ಈ ಸಮ್ಮರ್ಗಿಂತ ಈ ವಿಂಟರಲ್ಲೇ ಸಖತ್ ಧೂಳು ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಕವರ್ಗಳು ಹಾಕಬೇಕು ಅನಿಸ್ಬಿಟ್ಟಿದೆ. ಈ ವೈಫೈಗೆ ಧೂಳು ಅಂದರೆ ಅಷ್ಟಿಷ್ಟು ಧೂಳು ಅಲ್ಲ, ಇಷ್ಟು ವಾರ ಕ್ಲೀನ್ ಮಾಡ್ತಿರ್ತೀನಿ, ಅಂಥದ್ರಲ್ಲೂ ಸಖತ್ ಧೂಳು. ಸೊ ನೆಗಡಿ ನನಗೆ ಬೆಳಗ್ಗೆಯಿಂದ ಧೂಳು ಹೊಡೆದ್ನಲ್ಲ, ಒಂಥರ ಡಸ್ಟ್ ಅಲರ್ಜಿ ಥರ ಮೂಗಲ್ಲಿ ಸೋರ್ತೈತೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ಮಕ್ಕಳು ಯಪ್ಪ ಭಗವಂತ, ಅದರಲ್ಲೂ ಈ ಚಾರು ಇದ್ದಾಳಲ್ಲ ನೋಡಿ, ಎಷ್ಟು ಗಲೀಜು ಮಾಡಿಟ್ಟವಳೆ. ನಾನಂತೂ ಅಷ್ಟು ಕ್ಲೀನ್ ಮಾಡ್ತಾಯಿರ್ತೀನಿ. ನಿಮಗೆ ಗೊತ್ತು ನನ್ನ ವ್ಲಾಗ್ನಲ್ಲಿ ನಾನೇನು ಹಂಗೆಲ್ಲ ಕೆಟ್ಟದಾಗಿ ಇಟ್ಕೊಳ್ಳಲ್ಲ. ಕತ್ಲೆ ಆದರೂ ಎಷ್ಟೊಂದು ಗಲೀಜು ಮಾಡಿಟ್ಟವಳೆ ಈ ಸಲ. ಸೊ ಆ ಬಳೆಗಳು ಎಲ್ಲ ಬಿಸಾಕು ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಾರಕ್ಕೆ ಹಂಗೆ ಆಗುತ್ತೆ, ಅದೇ ಬೇಜಾರು. ಬಟ್ ಮಾಡಬೇಕಲ್ಲ, ಮಾಡದೆ ಬಿಡೋಂಗಿಲ್ಲ. ಈ ಡ್ರೆಸ್ಸಿಂಗ್ ಟೇಬಲ್ ಅಂತಾರ ಇದ್ದೀನಿ. ಯಾರಾದರೂ ಇಷ್ಟು ನೇಲ್ ಪಾಲಿಶು ಬಾಯ್ಲಿ. ಯಾಕೆ ವಿಭೂತಿ ಎಲ್ಲ ಹಿಂಗೆ ಚೆಲ್ಲಿದೆಯಾ? ಎಲ್ಲೋಗಿದೆ ಇಷ್ಟ ತನಕ? ಇದ್ಯಾಕೆ ಹಿಂಗೆ ಬೆಳಗ್ಗೆ ಎಣ್ಣೆ ಜೋಡಿ ತಿಂತಾ ಇದೆಯಾ? ಹಾಂ ಏನು ಹಪ್ಪಳನಾ ಬೆಳಗ್ಗೆ? ಯಾರ ಕೈಲಿ? ಏನಂತ? ನೀನು ಅದನ್ನ ನೋಡ್ತಾ ನಿಂತಿದ್ದ? ಕಸ ಹಾಕಕ್ಕೆ ಹೋಗಿ ಎಷ್ಟೊತ್ತಾಯ್ತು ನೀನು? ಹೋಗಿ ಒಂದು ಬೌಲ್ ತರಗ ಹೋಗಿ ವಿಭೂತಿಗೆ. ಅಲ್ಲಿ ಅಡುಗೆ ಮನೇಲಿ ತೊಳೆದಿಟ್ಟಿದ್ದೀನಿ. ಬೌಲ್ ತಗೋಬಾ ಒಂದು. ಕಸಿಟ್ಟು ಟಬ್ಬಲ್ಲ ಇದು, ಹಂಗೆ ಇರೋಕ್ಕೆ ಮನೆ ಇದು. ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ವಾರನೂ ಅಚ್ಚುಕಟ್ಟಾಗಿರಲ್ಲ. ಎಲ್ಲ ಬಟ್ಟೆ ತೊಗೊಂಡು ಒರೆಸಿ ನೀಟಾಗಿ ಎಲ್ಲ ಏನು ನೋಡ್ತೀನಿ ಎಷ್ಟು ದಿನ ಕ್ಲೀನಾಗಿರುತ್ತೆ ಅಂತ. ಆಯಿತಾ ನಿಂದು? ಎತ್ಕೋ ಇವಾಗ ಬೇಗ ನಡಿ, ಸಿಕ್ಕೊಡಿ ಬೇಗ ಟೈಮ್ ಇಲ್ಲ.
ಟೈಮ್ ಇಲ್ಲ ಅಂದೆ. ಫಸ್ಟ್ ಸಿಕ್ಕೊಡಿರಿ, ನಡೀರಿ. ತಿನ್ನು ನೀನು, ತಿನ್ನು ತಿನ್ನು, ಕನ್ನಡ ಬರೆಸ್ಬೇಕು, ತಿನ್ನು. ಬಟ್ಟೆಗಳಿಂದ ಒಂದು ರೌಂಡ್ ತೆಗೆದು ವಾಷಿಂಗ್ ಮಿಷಿನ್ಗೆ ಎಲ್ಲ ಒಣಗಾಕ್ಬಿಟ್ಟು ಈಗ ಪ್ರತಿ ಒಂದು ಮೂಲೆ ಮುಡ್ಕೈಯಿಂದ ಎಲ್ಲ ನೀಟಾಗಿ ಸ್ವಲ್ಪ ಫೆನಾಯ್ಲ್ ಮತ್ತು ಲೈಝಾಲ್ ಎರಡೂ ಹಾಕಿದ್ದೀನಿ. ಸ್ವಲ್ಪ ಗಮ್ಮನ್ಲಿ ಅಂತ ಮನೆ ನೀಟಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ನನ್ನ ಮಗನಿಗೆ 9:30 ತನಕ ಟ್ಯೂಷನ್, ಇವತ್ತು 2 ಸಬ್ಜೆಕ್ಟು. ಸೊ ಇನ್ನೂ ಬಂದಿಲ್ವಲ್ಲ ಅವ್ನು ಬರೋ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಬಿಕಾಸ್ ಸ್ವಲ್ಪ ಓದಿಸ್ಬೇಕು, ಬರೆಸ್ಬೇಕು. ಅವ್ನ ಫ್ರೆಂಡ್ಸ್ ಅಂತೂ ನಿನ್ನೆಯಿಂದ ಹಿಂಸೆ ಮಾಡ್ತಾಯಿದ್ದಾರೆ, ಆಂಟಿ ವಾಲಿಬಾಲ್ ಮ್ಯಾಚ್ ಕಳಿಸಿ ಅವನ್ನ ಅಂತ. ಸೊ ನನಗೆ ನಿಜಕ್ಕೂ ಕಳ್ಸೋಕೆ ಒಂಚೂರು ಇಷ್ಟ ಇಲ್ಲ. ಈ ಮಕ್ಕಳು ಬೆಳೀತಾ ತುಂಬ ಭಯ ಆಗುತ್ತೆ ನನಗೆ ಅವ್ರನ್ನೇ ಕಳ್ಸೋಕ್ಕೆ ಅಂತ ಅಂದರೆ. ಸೊ ಫೈನಲಿ ನೋಡಿ ಅಡುಗೆ ಮನೆ ಹೆಂಗೆ ಫಳ ಅಂತ ಇದೆ. ಅಡುಗೆ ಮನೆ ಅಷ್ಟೇ ಅಲ್ಲ, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಸೋಫಾ ಕವರ್ಸ್ ಇನ್ನೂ ಹಾಕಿಲ್ಲ. ಫಸ್ಟು ನಾನು ಎಲ್ಲ ಕೆಲಸ ಆದಮೇಲೆ ನೋಡಿ ಇನ್ನೂ 8:45 ಆಯಿತು, ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಅಂತ. ಸೊ ನಾನು ಸ್ನಾನಕ್ಕೆ ಅಂತ ಹೋಗಿದ್ದೆ, ಅಷ್ಟರಲ್ಲಿ ಅವ್ನ ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ. ಕೆಳಗಡೆ ಉಪ್ಪಿಟ್ಟು ಕೇಸರಿಬಾತು ತಿಂಡಿ ಇತ್ತು, ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟಿದ್ದೀನಿ. ನಾನು ಚಾರುಗೆ ಹೇಳಿದ್ದೆ, ನಾನು ಅವಳಿಗೆ ಹೇಳ್ಬಿಟ್ಟು ಹೋಗಿರ್ತೀನಿ, ನಾನೇನು ತಿಂಡಿ ಮಾಡಿರಲಿಲ್ಲ. ಆ್ಯಕ್ಚುಲಿ ಕೆಲಸ ಮಾಡೋದೇ ಆಗಿತ್ತು ಬೆಳಗ್ಗೆಯಿಂದ. ಸೊ ಹೀಗೆ ಮಾತಾಡ್ತಾಯಿದ್ರು, ಆಂಟಿ ಪ್ಲೀಸ್ ಆಂಟಿ ಕಳಿಸಿ ಆಂಟಿ ಅಂತ. ಇಲ್ಲಪ್ಪ ನಾನು ಕಳಿಸಲ್ಲ, ಅವ್ರ ಅಪ್ಪನ ಕೇಳ್ಕೊಂಬ ಕೆಳಗಡೆ ಅಂತ. ನೋಡಿ ನಮ್ಮ ಇದು ಪಾಪು ಕೂಡ ಅಷ್ಟರಲ್ಲೇ ಬಂದು ಚಾರ್ವಿ ಜೊತೆ ಕೆಳಗಡೆ ಆಟ ಆಡ್ತಾಯಿದ್ದಾನೆ. ಸೊ ನಾನು ಏನು ಮಾಡ್ತಾಯಿದ್ದಾರೆ ನೋಡೋಕ್ಕೆ ಅಂತ ಹೋದೆ. ತುಂಬ ಕೆಲಸ ಇತ್ತು, ತುಂಬ ಹುಡುಗರು ಕೂಡ ಇದ್ದರು. ಪನ್ನೀರ್ ಟಿಕ್ಕಾ, ಸೋಯಾಬೀನ್ದು ಬಿರಿಯಾನಿ, ಜೊತೆಗೆ ಅಕ್ಕಿ ರೊಟ್ಟಿ ಮಿಕ್ಸ್, ರಾಗಿ ರೊಟ್ಟಿ, ಬೆಂಡೆಕಾಯಿ ಫ್ರೈಡ್, ಈ ಥರದ್ದು ತುಂಬ ವೆರೈಟೀಸ್ ಎಲ್ಲ ಇತ್ತು. ಸೊ ನಾನು ಐಸ್ ಕ್ರೀಮ್ಸ್ ಎಲ್ಲ ತಂದು, ನಾನೆಲ್ಲೋ 2-3 ಜನ ಇದ್ದಾರೆ ಅಂದ್ಕೊಂಡೆ, 5-6 ಜನ ಬಂದುಬಿಟ್ಟಿದ್ದಾರೆ. ಸೊ ಬರಲಿ ಬೇಜಾರಿಲ್ಲ, ಬಟ್ ಹುಡುಗರನ್ನೇ ಗಾಡಿ ಕೊಟ್ಟು ನನಗಂತೂ ಕಳ್ಸೋಕ್ಕೆ ಅವ್ರಿಗೇನೋ ಗೊತ್ತಾಗಲ್ಲ. ಸತೀಶು ಹೋಗಲಿ ಬಿಡು, ಸಂಡೇ ಅಲ್ವಾ ಹೋಗಲಿ ಬಿಡು ಅಂತ ಹೇಳ್ತಾರೆ. ಬಟ್ ನನಗಂತೂ ಒಂಚೂರೂ ಇಷ್ಟ ಆಗಲಿಲ್ಲ. ಇಲ್ಲೇ ಟಿ ವಿ ನೋಡಿ, ನಮ್ಮ ಮನೇಲೇ ಆಟ ಆಡಿ ಅಂತ ಹೇಳಿದೆ. ನಮ್ಮ ಆಯುಧಗಳನ್ನು ಯಾರು ಬಿಸಾಕಿದ್ರು ಕೆಳಗೆ? ಸುಪ್ರೀತಾ ನೀನಾಗ ಬಂದ್ಯೋ? ಅಲ್ಲಲ್ಲ ಕಂದ. ಸೊ ಸತೀಶ್ಗೆ ಒಂದು ನಾನ್ ವೆಜ್ ಊಟ ಇತ್ತು, ನಾನು ಊಟ ಮಾಡ್ಕೊಂಬರ್ತೀನಿ, ವಿಕಾಸ್ನ ಕಳಿಸೋ ಅಂದರು. ಸೊ ನಾನು ಆಯಿತು ಅಂತ ಅಂದ್ಬಿಟ್ಟು ಅವನು ಅವರಪ್ಪ ಇಬ್ಬರು ನಾನ್ ವೆಜ್ ಊಟಕ್ಕೆ ಹೋಗಿದ್ರು. ನಾನು ನನ್ನ ಮಗಳು ಇಬ್ಬರು ನಂಬ್ತಿರೋ ಬಿಡ್ತಿರೋ ಬೆಳಗ್ಗೆಯಿಂದ ನಾನು ಇನ್ನೂ ತಿಂಡಿನೇ ತಿಂದಿಲ್ಲ. ಅವ್ನ ಫ್ರೆಂಡ್ಸ್ ಎಲ್ಲ ಹೋದ್ಮೇಲೆ ನೀಟಾಗಿ ಪೋರ್ಟಿಕ್ಕೋ ಎಲ್ಲನೂ ಸೋಪ್ ಆಯಿಲು, ಸ್ವಲ್ಪ ಬ್ಲೀಚಿಂಗ್ ಪೌಡರ್, ಈ ಥರದ್ದೆಲ್ಲ ಹಾಕಿ ಮ್ಯಾಟ್ ಎಲ್ಲ ತೊಳಿಬೇಕಾಗಿತ್ತು. ಪ್ರತಿಯೊಂದು ಕಿಟಕಿ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ನನಗೆ ಅಚ್ಚುಕಟ್ಟಾಗಿ ಕ್ಲೀನ್ ಆಗಬೇಕು. ಸೊ ಯಾಕಂದರೆ ಇನ್ನು ಡೀಪ್ ಕ್ಲೀನ್ ಅಂತ ಮಾಡೋಕ್ಕಾಗಲ್ಲ. ಬಾಗಿಲು ತೊಳಿತೀವಿ, ಪೊರ್ಟಿಕೋ ಒರೆಸ್ಕೋತೀವಿ, ಇಲ್ಲ ಅಂತಲ್ಲ. ಬಟ್ ಮೆಟ್ಲುಗಳು 3 ಫ್ಲೋರಿಂದ ಮೆಟ್ಲುಗಳೆಲ್ಲ ತೊಳ್ಕೊಂಡು, ಕಿಟಕಿಗಳು, ಗ್ಲಾಸ್ಗಳು, ರೈಲಿಂಗ್ಸ್ಗಳು ಪ್ರತಿಯೊಂದು ಎಲ್ಲ ತೊಳ್ಕೊಂಡು ಒರೆಸ್ಕೊಂಡೆ. ತುಂಬ ಬಿಸಿಲಿತ್ತು. ಸೊ ಬೇಗ ಡ್ರೈ ಆಗುತ್ತೆ ಅಂತ ಹೇಳಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಕೊಂಡೆ. ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಾಯ್ತು. ಫುಲ್ಲು ಎಲ್ಲ ಡೀಪ್ ಕ್ಲೀನ್, ದೇವ್ರ ಸಾಮಾನೆಲ್ಲ ತೊಳೆದು ಬತ್ತಿ ಹಾಕಿ ಎಣ್ಣೆ ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಫುಲ್ ಡೀಪ್ ಕ್ಲೀನ್, ಹೊಸ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ನಾನ ಆಗಿದ ತಕ್ಷಣ ಫಸ್ಟ್ ಮಾಡೋದಂಥ ಕೆಲಸ ದೇವ್ರ ಮನೆ ಕ್ಲೀನಿಂಗ್. ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕು. ಕೆಲಸ ಅಂತ ಬಂದಾಗ ನನ್ನ ಮಾತು ನಾನೇ ಕೇಳಲ್ಲ. ಉಪ್ಪಿಟ್ಟೆಲ್ಲ ಒಣಗೋಗಿತ್ತು, ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಕೆಳಗಡೆಯಿಂದ ಸತೀಶು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಆಫ್ ಅರ್ಧ ರಾಗಿ ಅರ್ಧ ಅಕ್ಕಿ ರೊಟ್ಟಿ ಇದನ್ನು ಕೊಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಫ್ರೈ ಜೊತೆ ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ಸೊ ತಿಂತಾಯಿದ್ದೀನಿ. ಯಾಕಂದರೆ ವಿಕಾಸೂ ಇಲ್ಲ, ಅವ್ರ ಅಪ್ಪನೂ ಇಲ್ಲ. ಚಾರ್ವಿ ಕೈಕಾಲು ಮುಖ ಎಲ್ಲ ತೊಳೆದು ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಸೊ ಕುತ್ಕೊಂಡು ತಿನ್ನೋಣ ಅಂತ ಹೇಳಿ ಬೆಳಗ್ಗೆಯಿಂದ ನಾನೇನೂ ತಿಂದಿಲ್ಲ. ಆ್ಯಕ್ಚುಲಿ ಹೊಟ್ಟೆ ತುಂಬ ಹಸಿತಾಯ್ತಲ್ವ, ಅದಕ್ಕೆ ತಿಂತಾಯಿದ್ದೆ. ಎಷ್ಟು ಬೇಗ ಸಂಜೆ ಆಯಿತೋ ಗೊತ್ತಿಲ್ಲ. ತಿಂದು ಮಲಗ್ದೋಳು. ಸೊ ಸಂಜೆನೇ ಕಂಡುಬಿಟ್ಟಿರೋದು. ಇವತ್ತೇನು ದೀಪ ಹಂಚೋದಿಲ್ವಲ್ಲ, ಸೊ ಸಂಡೇ ಅಲ್ವಾ. ಇವಾಗೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದ್ದೀನಿ. ಫ್ರೆಶ್ಶಾಗಿ ನಾಳೆ ತಲೆ ಸ್ನಾನ ಮಾಡಿ ದೀಪ ಹಚ್ಚೋಣ ಅಂತ ಹೇಳಿ ಕೆಳಗಡೆ ಏನು ಸ್ಟೋನ್ ಕಿರ್ಚಾಡ್ತಾ ಇದ್ದಾರೆ ಅಂದ್ಕೊಂಡು ಬಂದೆ.
ಅಪರೂಪಕ್ಕೆ ಸತೀಶು ಬ್ಯಾಟ್ ಹಿಡ್ಕೊಂಡು ನಿಂತಿದ್ದಾರೆ. ನನ್ನ ಮಗ ಬೌಲಿಂಗ್ ಮಾಡ್ತಾಯಿದ್ದಾನೆ, ಅವ್ರು ಬ್ಯಾಟಿಂಗ್ ಮಾಡೋದನ್ನ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡೆ, ಕಾರ್ ಸಂದಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಮಾಡೋಕ್ಕೆ ಆಗಲಿಲ್ಲ. ಈಗ ಬೌಲಿಂಗ್ ಮಾಡ್ತಾಯಿದ್ದಾರೆ ನೋಡಿ. ನನಗೆ ಬಂದು ಈ ಏರಿಯಾದಲ್ಲಿ ನನಗೆ ಭಯ, ಎಲ್ಲಿ ಕಿರಿಕ್ ತಕ್ಕೊಂಡು ಬರ್ತಾರೋ, ಬಾಯಿ ತೆಕ್ಕೊಂಡು ಬರ್ತಾರೋ, ಅವ್ರಿಗೆ ನಮ್ಮ ಕಂಡ್ರೆ ಒಂಥರ ನಮ್ಮ ಹೇಳಿಕೆಗಳನ್ನ ಸಹಿಸಲ್ಲ. ಏನು ಮಾಡ್ತೀರಾ, ಇಂಥವ್ರು ಇರಬೇಕು. ಇದಕ್ಕೆಲ್ಲ ಟೈಮ್ ಇರುತ್ತೆ ನಿನಗೆ. ಹಾಂ ಸಾಕು, ಬಾರೋ, ಕತ್ಲೆ ಆಯಿತು. ನೋಡ್ತಾ ರಾತ್ರಿ 10:30 ಆಗೇ ಹೋಯ್ತು. ಚುರುಮುರಿ ತರಕಾರಿ ಸಲಾಡ್ ತಂದಿದ್ರು, ಅದನ್ನೇ ತಿಂದು ಮಲ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ಊಟ ಅಂತೂ ಏನೂ ಬೇಡವಾಗಿತ್ತು. ನಾನು ತಿಂದಾಗಲೇ 4 ಗಂಟೆಲಿ ನಾನು ರೊಟ್ಟಿ ತಿಂದಿರೋದು. ಎಲ್ಲರೂ ಕೂತ್ಕೊಂಡು ಬಿಗ್ ಬಾಸ್ ನೋಡಿಕೊಂಡು, ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಈ ಸಲ ಬಿಗ್ ಬಾಸಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ನಮ್ಮೆಲ್ರಿಗೂ ಚುರುಮುರಿ ತರಕಾರಿ ಸಲಾಡು ಜಾಸ್ತಿನೇ ತೊಗೊಂಬರ್ತಾರೆ, ಹೊಟ್ಟೆ ತುಂಬಷ್ಟು ತೊಗೊಂಬರ್ತಾರೆ. ಇದಿಷ್ಟು ಸಂಜೆ ನಡೆದಂಥ ವ್ಲಾಗ್. ಇದು ಮಂಡೇ ಮಾರ್ನಿಂಗ್ ಸ್ವಲ್ಪ ಲೆಫ್ಟ್ ಓವರ್ ದೋಸೆ ಹಿಟ್ಟಿತ್ತು, ಅದನ್ನು ಚೆಲ್ಲಕ್ಕೆ ಮನಸ್ಸು ಬರಲಿಲ್ಲ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ರೊಟ್ಟಿ ರೆಸಿಪಿ ಮಾಡೋಣ ಅಂತ ಹೇಳಿ ಸಬ್ಬಸಿಗೆ ಸೊಪ್ಪು ನೋಡಿ, ಲೆಫ್ಟ್ ಓವರ್ ದೋಸೆ ಹಿಟ್ಟು, ಅದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ ತುರಿದಾಕಿ, ಕ್ಯಾರೆಟು, ಈರುಳ್ಳಿ ಕಟ್ ಮಾಡಿ ಹಾಕಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ನನ್ನ ಮಗ ಸ್ನಾನ ಆಗಿದ ತಕ್ಷಣ ಅವನಿಗೆ ಒಂದು ಕೆಲಸ ಒಪ್ಸಿದ್ದೀನಿ. ಹಾಸಿಗೆ ಬ್ಲ್ಯಾಂಕೆಟ್ ಹಾಕಬೇಕು, ಜೊತೆಗೆ ಫೋಟೋಗೆಲ್ಲ ಹೂ ಕಟ್ ಮಾಡ್ಕೊಂಡು ಹೂ ಮುಡಿಸ್ಬೇಕು. ಇದು ಅವನ ಕೆಲಸ. ಗಂಜಿ ಮಾಡಿಟ್ಟು ಹಾಲು ಕಾಯಿಸಿಟ್ಟು ರೊಟ್ಟಿ ಮೀನ್ಸ್ ದೋಸೆ, ರವೆ ದೋಸೆ ಅಥವಾ ರಾಗಿ ಹಿಟ್ಟು ಹಾಕಿದ್ದೀನಿ, ಗೋಧಿ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಚಿರೋಟಿ ರವೆ, ಹಸಿರುಮೆಣ್ಸಿಕಾಯಿ, ಉಪ್ಪು, ಜೀರಿಗೆ. ಸಖತ್ತಾಗಿ ಬರ್ತಾಯಿತ್ತು ಗೈಸ್, ಎಲ್ಲೂ ಕಚ್ಕೋತಿರ್ಲಿಲ್ಲ, ಕ್ರಿಸ್ಪಾಗಿ ಬರ್ತಾಯಿತ್ತು. ಆಮೇಲೆ ಅರೋಮಾ ಜೀರಿಗೆದು, ಶುಂಠಿದು ತವಾ ಮೇಲೆ ಹಾಕಿದ ತಕ್ಷಣ ಗಮ್ಮಂತ ಬರ್ತಾಯಿತ್ತು. ಸೊ ನಾನು ಇದಕ್ಕೆ ಚಿತ್ಕ ಅವರೆಕಾಳು ಗೊಜ್ಜು ಮಾಡಿದ್ದೀನಿ. ಇದೇನು ರೆಸಿಪಿನ ಶೂಟ್ ಮಾಡ್ಕೊಳ್ಳಿಲ್ಲ, ಬೇಗ ಈಗ ಸೋಮವಾರ ವಾರ, ಮಕ್ಳಿಗೆ ಸ್ಕೂಲು, ಟೆನ್ಷನ್ ಬರೀ. ಸೊ ಹಾಗಾಗಿ ನಾನೇನು ಇದನ್ನು ಶೂಟ್ ಮಾಡ್ಕೊಳ್ಳಿಲ್ಲ. ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಸ್ನ್ಯಾಕ್ಗೆ ಕಾರ್ನ್ ಖಾಲಿ ಆಗಿಬಿಟ್ಟಿತ್ತು, ಸೊ ಹಾಗಾಗಿ ಚಿಪ್ಸ್ ಇಲ್ಲ ಫ್ರೂಟ್ಸ್ ಹಾಕೋಣ ಅಂದ್ಕೊಂಡು ಡಬ್ಬಿ ಕಟ್ತಾಯಿದ್ದೀನಿ. ಈ ಕಡೆ ದೋಸೆ ಹುಯ್ತಾಯಿದ್ದೀನಿ. ಇನ್ನು ತುಂಬ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಸ್ನಾನ ಮಾಡಬೇಕು, ದೇವ್ರ ಮನೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಯಪ್ಪ ಕಟ ಕೆಲಸಗಳನ್ನ ನೆನೆಸ್ಕೊಂಬಿಟ್ರೆ ಈ ಚಳಿ ಜೊತೆಗೆ ಜ್ವರನೂ ಬಂದಂಗೆ ಆಗುತ್ತೆ. ಸೊ ಅಲ್ವಾ, ಅವಳಿಗೂ ಕೂಡ ತಿಂಡಿ ಕೊಡೋಣ ಅಂತ ಬೇಗ ಮಾಡ್ತಾಯಿದ್ದೀನಿ. ಇರೋದು 2 ಕೈ, ಎಲ್ಲ ಒಬ್ಬಳೇ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಒಂಥರ ನನಗೆ ಬೆಳಗ್ಗೆ ಎದ್ದು ದೇವ್ರ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅಂತಲೇ ಅನಿಸಲ್ಲ. ಬಟ್ ನಾನು ಯಾರೋ ಕೆಣಕಬಾರ್ದು. ಚಾರೂ ಅಷ್ಟೇ, ಒಂದು ಕಣ್ಣು ಬಿಟ್ಬಿಡ್ತೀನಿ, ಅವಳೇನಾದರೂ ಹಠ ಗಿಟ ಆ ಥರದ್ದೇನಾದರೂ ಮಾಡ್ತಾಯಿದ್ರೆ ಸೈಲೆಂಟ್ ಆಗಿಬಿಡ್ತಾಳೆ. ನನ್ನ ಮಗ ಹೂವೆಲ್ಲ ಹಾಕಿ 6 ಗಂಟೆ ಟ್ಯೂಷನ್ಗೆ ಹೋಗ್ತಾನೆ, ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾರೆ. ಸೊ ನಾನು ಅಷ್ಟರಲ್ಲಿ, ಅವ್ನು ಟ್ಯೂಷನಿಂದ ಬರೋ ಅಷ್ಟರಲ್ಲಿ ನಂದು ಮನೇಲಿ ಎಲ್ಲ ಕೆಲಸ ಮುಗಿದಿದ್ದು, ಅವನಿಗೆ ತಿಂಡಿ ಇಟ್ಟಿದ್ದು ಎಲ್ಲ ಎತ್ತಿ ಇಟ್ಬಿಟ್ಟು ತಿಂಡಿನ ಪ್ಲೇಟ್ಗೆ ಹಾಕಿ ಹಾಲೆಲ್ಲ ಇಟ್ಟು ನಾನು ಕೆಲಸ ಮಾಡ್ತಾ ಇರಬೇಕು. ಇಲ್ಲ ಅಂದ್ರಂತೂ ಆಯ್ತಿಲ್ವಾ ಮಮ್ಮಿ, ಆಗಿಲ್ವಾ ಮಮ್ಮಿ, ಕೈ ಕಾಲು ಓಡಲ್ಲ ಗೈಸ್, ಅಷ್ಟು ಅರ್ಜೆಂಟ್ ಮಾಡಿಬಿಡ್ತಾನೆ. ಸೊ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಸಣ್ಣವರಾಗೇ ಇದ್ದಾಗಲೇ ಬೆಸ್ಟು. ಸಣ್ಣವರಾಗಿದ್ದಾಗ ಅನ್ಕೋತೀವಿ ಎಷ್ಟು ಬೇಗ ದೊಡ್ಡವರಾಗ್ತಾರಪ್ಪ ಅಂತ, ದೊಡ್ಡವರಾದಾಗ ಅನ್ಕೋತೀವಿ ಸಣ್ಣ ಮಕ್ಕಳಾಗಿದ್ದರೆ ಚೆನ್ನಾಗಿತ್ತೇನೋ ಅಂತ. ನಿಜಾನ? ಸೊ ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಎಲ್ಲ ಸ್ನಾನ ಮಾಡಿ ಮನೇಲಿ ವಾರ ಪೂಜೆ ಮಾಡಿದ್ದೀನಿ. ಎಲ್ಲ ಥರ ಹೂವು ಹಾಕಿ, ಪಾರ್ಕಿಂದ ಬರುವಾಗ ದಾಸವಾಳ ಹೂವು ತೊಗೊಂಬಂದಿದ್ದೆ ಪಾರ್ಕಿಂದ, ಅದನ್ನು ಕೂಡ ಹಾಕಿ ಮಂಗಳಾರತಿ ಮಾಡಿ, ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಮನೆಯೆಲ್ಲ ಧೂಪ ಹಾಕಿ ಗಮ್ಮಂತಿತ್ತು, ಇಡೀ ಮನೆಯೆಲ್ಲ ಗಮ್ಮಂತಿತ್ತು. ಧೂಪದ ಎಲ್ಲ ಸಾಂಬ್ರಾಣಿ ಒಗ್ಗೆ ಕೊಟ್ಟು ಮನೆಗೆಲ್ಲ ಪೂಜೆನ ಮಾಡಿದಂಥದ್ದು. ಓಂ ನಮಃ ಶಿವಾಯ, ನಮಃ ಶಿವಾಯ. ಸೊ ಸತೀಶ್ ಅಂತೂ ಬಂದ ತಕ್ಷಣ ಇನ್ನೂ ಆಗಿಲ್ವಾ ಅಂತ ಆಫೀಸ್ ರೂಮು ನಾನೇ ಪೂಜೆ ಮಾಡಬೇಕು, ಯಾವಾಗಲೂ ಹೀಗೆ ಮಾಡ್ತಾಯಿದ್ದೀರಾ, ಈ ನಡುವೆ ನಾನೇ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ ಅಂತ ರೇಗ್ತಾ ಇದ್ದೆ. ಅದಕ್ಕೆ ನಾನು ಕೆಲಸ ಇದೆ, ನನಗೆ ಟಾಟಾ ಎಸಿದು ಏನೋ ಮಾಡಿಸ್ಬೇಕಂತೆ, ಅಂದರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆಯಂತೆ, ಅದನ್ನು ಮಾಡಿಸ್ಬೇಕಂತೆ, ಅಲ್ಲೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ದೇವಸ್ಥಾನಕ್ಕೂ ಹೋಗಿ ಬಂದೆ, ಮಹದೇಶ್ವರ ದೇವಸ್ಥಾನಕ್ಕೆ. ಅಲ್ಲಿದು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಂಗೆ ಅರ್ಜೆಂಟು, ನಂಗೆ ಲೇಟ್ ಆಯಿತು, ಹಾಕ್ಕೊಡು, ತಿಂಡಿ ಕೊಡು ಅಂತ ಒಂದೇ ಸಲ ಹೇಳ್ತಾಯಿದ್ರು. ಅವ್ರಿಗೂ ಕೂಡ ಬಿಸಿ ರೊಟ್ಟಿ ಹಾಕಿ 1 ಲೋಟ ಹಾಲು ಕಾಯಕ್ಕೆ ಕೊಟ್ಟು, ಹೆಂಗೂ ಹೋಗ್ತಾ ಇದ್ದಾರಲ್ಲ, ನಾಳೆ ಪೂಜೆಗೆ ಒಂದಿಷ್ಟು ಐಟಮ್ಸ್ ಬೇಕಿತ್ತು, ಅದನ್ನು ತೊಗೊಂಬನ್ನಿ ಅಂತ ಬರ್ಕೊಟ್ಟೆ. ಬೇಕಾದ್ರೆ ಕೇಳಿ ಹಾಕಿಸ್ಕೊ, ಸಾಕು.
ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರು ವಿಭೂತಿ ಕೊಟ್ಟಿದ್ದು? ಅಪ್ಪ ಕೊಡ್ತಾ? ಏನು ತಿಂದೆ? ಚಪಾತಿ. ರೊಟ್ಟಿ ತಿಂತೀಯಾ? ಯಾರದು? ನಾನು ಯಾರು? ನಾನು ಆಯ್ ಹೇಳು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ಕೇಳು? ಏನ್ ತಿಂದ್ರಿ? ತಿಂಡಿ ಏನ್ ತಿಂದ್ರಿ? ನಾನು ಚಪಾತಿ ತಿಂದೆ. ಶ್ವೇತಾ ಆಂಟಿ ರೊಟ್ಟಿ. ಲವ್ ಯು ಹೇಳ್ಬಿಡು ಎಲ್ರಿಗೂ. ಲವ್ ಯು. ಅಲ್ಲಿ ಹೇಳ್ಬೇಕು, ತೋರಿಸ್ಬೇಕು ಹಿಂಗೆ. ಲವ್ ಯು ಅಲ್ಲಿ ಹೇಳು. ಲವ್ ಯು ಸೋ ಮಚ್. ಮೈ ಹ್ಯಾಪಿನೆಸ್ ಇದು, ಮೈ ಹ್ಯಾಪಿನೆಸ್. ರನ್ನಿಂಗ್ ರೇಸ್ ಆಡೋಣ. ಎಲ್ಲೋದ ಎದು? ವಾ, ಎದು ಎಲ್ಲೋದ? ಏಯ್ ಕಳ್ಳ ಎದು ಇಲ್ಲಸ್ಕೊಂಡವನೇ. ತಿನ್ಕೋಬೇಕು, ಅಂಗಡಿಗೆ ಹೋಗೋಣ. ಬೇಗ ಅಂಗಡಿಗೆ ಹೋಗೋಣ. ಅಂಗಡಿಗೆ ಹೋಗೋಣ. ನನಗೆ ನಾಳೆ ಪೂಜೆಗೆ ಸಣ್ಣ ಪುಟ್ಟ ಸಾಮಾನು ಬೇಕಿತ್ತು, ತೊಗೊಂಬರೋಣ ಅಂತ ಎದು ಜೊತೆ ಬಂದೆ. ಆಟ ಸಾಮಾನು ಬೇಡ. ಚಪ್ಪಲ್ ಅಲ್ಲೇ ಬಿಟ್ಬಿಡು. ಅಲ್ಲೇ ಬಿಟ್ಬಿಡು ಚಪ್ಪಲ್. ಪೂಜಾ ಸಾಮಾನು ಅದಕ್ಕೆ. ಆಯ್ತು. ಅಲ್ಲಿ ಅಲ್ಲ ಪಟ್ಲ ಇದು. ಪಟ್ಲ ಏನಿದು? ಪ್ರಸಾದ ಎಲ್ಲ ಇದೆರಡು ಪ್ಲೇಟ್ ಕೊಡಿ. ಬಿಸಿ 5 ಸ್ಟಾರ್ ಕೊಡಿ 2. ಇನ್ಯಾವುದಿದೆ ಕೊಡಿ? ಡೈರಿ ಮಿಲ್ಕ್. ಈ ಕಡೆ ಬಾ, ಕೊಡ್ತಾರೆ. ಎದಪ್ಪ. ಎತ್ಕೋತೀನಿ. ಸ್ಕೂಲು ಕೊಡ್ತೀನಿ. ಕೊಡ್ತೀನಿ. ಅದು ಆಮೇಲೆ ಬಬ್ಬಕ್ಕಂಗೆ. ಅದು ಬಬ್ಬಕ್ಕಂಗೆ. ಇದು ನಿಂಗೆ. ಪಾಪು ಐಸ್ ಕ್ರೀಮ್ ಕೇಳ್ತಾ ಇದ್ದ. ನೆಗಡಿ ಆಗಿದೆ, ಅವ್ನಿಗೆ ಐಸ್ ಕ್ರೀಮ್ ಬೇಡ ಅಂತ ಹೇಳಿ 1-2 ಚಾಕ್ಲೇಟು ವೆಜ್ ರೋಲ್ ತೊಗೊಂಡು ಮನೆಗೆ ಬಂದೆ. ಅದು ಅವ್ರ ಮನೆಗೆ ಹೋದ. ನಾನು ಎಲ್ಲೇ ಹೋದರೂ ನನ್ನ ಹಿಂದೆನೇ ಬಾಲ ಥರ ಬರ್ತಾನೆ. ನನಗೆ ಖುಷಿನೇ ಅವನ್ನ ಕರ್ಕೊಂಡೋಗೋಕ್ಕೆ. ಸೊ ಅವನು ಕರ್ಕೊಂಡೋಗಿ ಚಾಕಿ ಎಲ್ಲ ಕೊಡಿಸಿ ಅವ್ರ ಮನೆಗೆ ಬಿಟ್ಟು ಬಂದೆ. ಸೊ ಏನಪ್ಪ ಹೇಳ್ತಾ ಇದೆ ಅಂದರೆ, ನನಗೆ ಪ್ರೀವಿಯಸ್ ವ್ಲಾಗ್ಗೆ ಒಬ್ಬರು ಕಮೆಂಟ್ ಮಾಡಿದರು, ಅಷ್ಟು ಚೆನ್ನಾಗಿರೋ ಕಾರ್ ಇಟ್ಕೊಂಡು ಲಗೇಜ್ ಹೊಡೆಯೋವಂಥ ಗಾಡೀಲಿ ನೀವು ಟ್ರಿಪ್ ಹೋಗ್ಬೇಕಾ? ಆಮೇಲೆ ಅದು ಒಂದೇ ಅಲ್ಲ, ನಿಮಗೆ ಕಮೆಂಟ್ ಮಾಡೋಕ್ಕೂ ನನಗೆ ಭಯ. ಸೊ ಎಲ್ಲದಕ್ಕೂ ರ್ಯಾಶಾಗಿ ಆನ್ಸರ್ ಮಾಡ್ತೀರಾ? ಆಮೇಲೆ ಅದೇ ತುಂಬ ರ್ಯಾಶಾಗಿ ಆ್ಯರಗೆಂಟಾಗಿ ಆನ್ಸರ್ ಮಾಡ್ತೀರಾ ಅಂತ, ನೆಗೆಟಿವ್ ಆಗಿ ಆನ್ಸರ್ ಮಾಡ್ತೀರಾ ಅಂತ. ನೋಡಿ ಇವರೇ, ನಿಮ್ಮ ಹೆಸರು ನನಗೆ ನಿಜಕ್ಕೂ ಮರ್ತೋಯ್ತು. ಎಲ್ಲ ಕಮೆಂಟ್ಗೂ ನಾನು ಹ್ಯಾಶಾಗಿ ಆನ್ಸರ್ ಮಾಡೋಂಗಿದ್ದಿದ್ರೆ ನನಗೆ ಇಷ್ಟು ಜನ ಲವ್ಲಿ ಅಕ್ಕ ತಂಗಿರು, ನನ್ನ ಪ್ರೀತಿ ಪಾತ್ರರು, ಸಬ್ಸ್ಕ್ರೈಬರ್ಸ್ ಖಂಡಿತವಾಗ್ಲೂ ಇರ್ತಿರಲಿಲ್ಲ. ಇವಳಿಗೆ ತುಂಬ ಆ್ಯಟಿಟ್ಯೂಡ್ ಅಂತ ಅಂದ್ಕೊಂಡು, ಅಯ್ಯೋ ಇವಳು ಚಾನಲ್ ನಾನು ಯಾಕಪ್ಪ ನೋಡಬೇಕು, ಇವಳಿಗೆ ದುರಹಂಕಾರ ಅಂತ ಅಂದ್ಕೊಂಡು ಹೊರಟೋಗ್ತಿದ್ರು. ನೆಗೆಟಿವ್ ಕಮೆಂಟ್ಗೆ ನಾನು ನೆಗೆಟಿವ್ ಆಗೇ ಆನ್ಸರ್ ಮಾಡ್ತೀನಿ ಕೂಡ. ಕಾರ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಲಗೇಜ್ ಗಾಡಿ ಅಲ್ಲ, ಅದು ನಮ್ಮ ಲಕ್ಷ್ಮಿ ಗಾಡಿ ಅದು. ಸೊ ಒಂದು ಗಾಡಿ ಹಿಂದೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಒಂದು ಎಮೋಷನ್ಸ್ ಇರುತ್ತೆ. ಆಲ್ ಆಫ್ ಅ ಸಡನ್ ಏನೋ ನೋಡಿದ ತಕ್ಷಣ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏನಂದರೆ ಅದು ತುಂಬ ಕಂಫರ್ಟ್ ನಮಗೆ. ನಾನು ನಿಮಗೆ ಅಲ್ಲೇ ಆನ್ಸರ್ ಕೂಡ ಮಾಡಿದ್ದೀನಿ. ಅದು ನಮಗೆ ಕಂಫರ್ಟ್, ಯಾಕಂದರೆ ನಾನು ಉದ್ದ ಇದ್ದೀನಿ, ಸತೀಶೂ ಉದ್ದ ಇದ್ದಾರೆ. ನಮ್ಮದು ಹೊಸ ಕಾರಲ್ಲಿ ಅಷ್ಟು ಕಂಫರ್ಟಾಗಿ ಹಾಸಿಗೆ ಹಾಕ್ಕೊಂಡು ಮಲ್ಕೊಂಡು ಹೋಗೋಕ್ಕೆ ಆಗಲ್ಲ. ಮಕ್ಕಳು ಲಾಂಗ್ ಜರ್ನಿ ಅಂದಾಗ ಒಂದೇ ಕಡೆ ಸುಮ್ಮನೆ ಕುತ್ಕೊಳ್ಳೋಕ್ಕಂತೂ ಆಗಲ್ಲ, ಕೈಕಾಲು ನೋವು ಬರುತ್ತೆ, ನಮಗೇನೆ ಕೈಕಾಲು ಹಿಡ್ಕೊಳ್ಳುತ್ತೆ. ಇನ್ನು ಮಕ್ಕಳು ಕಂಡ್ರಿ ಅವರು ಸುಮ್ಮನೆ ಕೂತಿದ್ದ ಕಡೆನೇ ಸುಮ್ಮನೆ ಕುತ್ಕೋ ಅಂದರೆ ಕುತ್ಕೊಳ್ಳೋಕ್ಕಾಗತ್ತಾ? ಮಲ್ಕೊಳ್ಳೋದು, ಒದ್ದಾಡೋದು, ಕಾಲು ಹಾಕೋದು ಇದೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ನಾವು ನಮ್ಮದೇ, ಅದು ಕೂಡ ಕಾರ್, ಆ ಕಾರ್ಗೆ ಅದು ಲಗೇಜ್ ಗಾಡಿ ಅಂತೂ ಅಲ್ವೇ ಅಲ್ಲ. ತುಂಬ ಚೆನ್ನಾಗಿದೆ, ಅದ್ರ ಸರ್ವಿಸ್ ಎಲ್ಲ ಮಾಡಿಸ್ತಿರ್ತೀವಿ. ಅದು ನೋಡೋಕ್ಕೆ ನಿಮ್ಗೆ ಹಂಗೆ ಕಾಣಿಸಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.
ಇವಾಗ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ತಿರುವಾಗ ಅದು ಸೀಟ್ಗಳೆಲ್ಲ ಆ ಥರ ಇಂಪ್ರಾಪರ್ ಆಗಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಂಗಂತ ಅಂದ್ಬಿಟ್ಟು ಅದನ್ನು ಅಷ್ಟು ಅಂಡರ್ ಎಸ್ಟಿಮೇಟಾಗಿ ನೋಡೋಕ್ಕೂ ನನಗೆ ಬೇಜಾರಾಗುತ್ತೆ. ನಾವು ಅದೇ ಕಾರಲ್ಲಿ ಮಂತ್ರಾಲಯ, ಶಿರಡಿ, ಸೌದತ್ತಿ, ಎಲ್ಲಮ್ಮ ತನಕ ಹೋಗಿ ಬಂದಿದ್ದೀವಿ. ನಮಗೆ ಒಂದು ದಿನಕ್ಕೂ ಏನೂ ಆ ಗಾಡಿ ಕೈ ಕೊಟ್ಟಿಲ್ಲ. ನಮಗೆ ಅದು ಲಕ್ಷ್ಮಿ ಗಾಡಿ. ಸೊ ನಂಗೆ ತುಂಬ ಇಷ್ಟ ಈಕೋ ಕಾರ್ ಅಂದರೆ, ಅದು ಕೂಡ ಕಾರ್ 8+1 9 ಮೆಂಬರ್ಸ್ ಟ್ರಾವೆಲ್ ಮಾಡೋಂಥ ಕಾರ್. ಅದ್ರ ಬಗ್ಗೆ ಗೊತ್ತಾಯ್ತಾ. ಸೊ ನನಗಿನ್ನ ತುಂಬ ಕೆಲಸಗಳಿದೆ, ಅಡುಗೆ ಪೂಜೆನ ಸ್ಟಾರ್ಟ್ ಮಾಡಿ. ಸೊ ಕಾಲ್ ಮೇಲೆ ಕಾಲ್. ಗೈಸ್, ಥ್ಯಾಂಕ್ ಯು ಫಾರ್ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.